ಜಡ್ಜ್ಮೆಂಟ್ ಬಗ್ಗೆ ಹೇಳ್ರಿ ನಂಗೆ. ಜಡ್ಜ್ಮೆಂಟ್ ಇಲ್ಲ ರವಿ ಸರ್ ಇಲ್ಲಿರೋ ಅಷ್ಟು ಜನಕ್ಕೆ ರವಿಚಂದ್ರನ್ ಬಗ್ಗೆ ಗೊತ್ತಿಲ್ವಾ? ಬಿಡ್ರಿ ಮತ್ತೆ ನನ್ನ ಬಗ್ಗೆ ಎಷ್ಟು ಸಿನಿಮಾ ಹೇಳ್ರಿ. ನಿಮ್ಮ ಜಡ್ಜ್ಮೆಂಟ್ ಬಗ್ಗೆ ಹೇಳಿ. ಸರಿ, ಲಾಭ ಬಂದರೆ ನಮ್ಗೆ ಎಷ್ಟು ಕೊಡ್ತೀರಾ? ಲಾಭ ಎಷ್ಟು ಬರುತ್ತೆ ಅಂತ? 400 ಕೋಟಿ ಬರುತ್ತೆ. ಅಮೃತಾಂಬ ಹಾಸ್ಪಿಟಲ್ 400 ಕೋಟಿ ಬಂದಿದೆ. ಸಿನಿಮಾನೇ ಸುಳ್ಳು, ಅಪಪ್ರಚಾರ ಮಾಡೋದನ್ನ ಕರೆಕ್ಟು ಅಂತ ನೀವೇ ಹೇಳಿದ್ದೀರಾ. ಹೇಳಿ ಇವಾಗ ಅದಕ್ಕೆಲ್ಲ ಉತ್ತರ ಕೊಡಿ. ಸುಮ್ಮನೆ ಟಿ ವಿ ಮುಂದೆ ಮಾತಾಡೋದಲ್ಲ, ಎಲ್ಲದಕ್ಕೂ ಉತ್ತರ ಕೊಡಬೇಕು. ಪ್ರಶ್ನೆ ಏನಿಲ್ಲ. ಈಗ ನಿಮ್ಮ ಲೈಫ್ ಹೇಗೆ ಪ್ರಜ್ವಲಿಸ್ತಾ ಇದೆ ಹೇಳಿ. ಈಗ ಇದೇ ಥರನೇ ಇರ್ತಿತ್ತು ಶೂಟಿಂಗ್, ಶೂಟಿಂಗ್ ಹಿಂಗೆ ಇರ್ತಿತ್ತು. ಎಲ್ರದ್ದು ನಮ್ದು ರಿಯಾಕ್ಷನ್ಸ್ ಇದೇ ಇರ್ತಿತ್ತು. ಎಷ್ಟೋ ಸರ್ತಿ ಹೋಗಿ ನಾನು ಮಾನಿಟ್ರ್ ಹಿಂದೆನೋ ಕ್ಯಾಮ್ರಾ ಹಿಂದೆನೋ ಕೂತು ನಕ್ಕು ಅದನ್ನು ಮತ್ತೆ ಮೂಡಿಗೆ ಬರೋಷ್ಟು ಒಳಗಡೆ ನನಗೆ ಸುಸ್ತಾಗಿ ಹೋಗಿರೋದು. ಪ್ರಾಬ್ಲಮ್ ಆಗ್ತಿದ್ದು ಒಂದೇ, ಇವ್ರು ಕಟ್ಟಿ ಹೇಳ್ತಾನೆ ಇರಲಿ. ನನಗೆ ಡೈಲಾಗ್ ಮುಗಿದೋಯ್ತು, ಇವ್ರು ಕಟ್ಟಿ ಹೇಳಲ್ಲ. ಸೊ ಅಲ್ಲಿಂದ ಕಂಟಿನ್ಯೂಸ್ ನಂದೇ ಒಂದು ವರ್ಷನ್ ಸ್ಟಾರ್ಟ್ ಆಗ್ಬಿಡೋದು. ಆ ಎದುರುಗಡೆ ಇರೋರು ಕಟ 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 ಅಂತ ನಡ್ಬಿಡೋರು. ಗೊತ್ತಿಲ್ಲ ಏನು ಮಾಡಬೇಕು ಅಂತ. ಹೇಳ್ರಿ, ನೀವಾದ್ರೆ ಹೇಳ್ರಿ, ಮೇಲೆ ಹೇಳ್ರಿ ಡೈಲಾಗ್. ಸೊ ಇದೇ ಥರದ್ದು ಫನ್ ಒಳಗೇನೆ ಒಂದು ಮನುಷ್ಯನ ಪ್ರಾಯಶ್ಚಿತ್ತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.